ಸರಿಸುಮಾರು 57ರಿಂದ 58 ಕೋಟಿ ಜನ ಇವತ್ತಿನವರೆಗೆ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಹೋಗಿರ್ತಕ್ಕಂಥದ್ದು. ಇವರೆಲ್ಲರೂ ಮಾಡ್ತಾ ಇರೋಂಥ ಆಪಾದನೆಯನ್ನು ನೋಡಿದ್ರೆ ಇಷ್ಟೊತ್ತಿಗಾಗಲೇ ಯಾವುದೇ ಆಸ್ಪತ್ರೆಗಳಲ್ಲಿ ಬೆಡ್ಗಳೇ ಖಾಲಿ ಇರಬಾರ್ದಾಗಿತ್ತು. ಎಲ್ಲರಿಗೂ ಸ್ಕಿನ್ ಡಿಸಾರ್ಡರ್ಸ್ ಬಂದು ಆಮ್ಶಂಕೆ ಭೇದಿಯಾಗಿ ಎಲ್ಲರೂ ಪೇಷಂಟ್ಗಳಾಗಬೇಕಾಗಿತ್ತು. ಆದರೆ ಯಾವುದೇ ಒಂದು ಪ್ರಕರಣಗಳು ಇಲ್ಲಿವರೆಗೂ ಬೆಳಕಿಗೆ ಬಂದಿಲ್ಲ. ಹಾಗಾಗಿ ಗಂಗಾ ಮಾತೆ ಪರಿಶುದ್ಧವಾಗೇ ಇದ್ದಾಳೆ. ನಮ್ಮ ಗಂಗಾ ಮಾತೆ ಯಾವಾಗೂ ಪರಿಶುದ್ಧವಾಗೇ ಇರ್ತಾರೆ. ಆದರೆ ಇಂತಹ ಒಂದು ಹಿಂದೂಗಳ ಒಂದು ಯಾವುದೇ ಒಂದು ಧಾರ್ಮಿಕ ಆಚರಣೆ ಇರ್ಬೋದು, ಹಬ್ಬಗಳಿರ್ಬೋದು, ಇದೆಲ್ಲ ಬಂದಾಗ ಹಿಂದೂಗಳಿಂದ ಮತವನ್ನು ಪಡ್ಕೊಟ್ಟಂತಹ ನಮ್ಮ ರಾಜಕಾರಣಿಗಳ ಬಾಯಿ ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತಾಡುತ್ತೆ. ಇವ್ರಿಗೆಲ್ರಿಗೂ ತಡ್ಕೊಳಕ್ಕಾಗ್ತಾ ಇಲ್ಲ. ಮೈಗಾಗ್ತಾ ಇರೋಂಥ ಇಚ್ಚಿಂಗನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಇವ್ರಿಗೆ ಕೈಯೆಲ್ಲ ಬಗ ಬಗ ಅಂತ ಉರಿತಾ ಇದೆ. ಯಾಕೆಂದರೆ ಹಿಂದೂಗಳು ಇಷ್ಟು ಬೃಹತ್ತಾದಂಥ ಧಾರ್ಮಿಕ ಸಮ್ಮೇಳನ ನಡೆದು ಜಾಗೃತಿ ಆಗ್ಬಿಟ್ರಲ್ಲ, 7 ದಿನ ಸಾಧನೆ ಮಾಡ್ಕೊಂಡ್ಬಿಡ್ತಾರಲ್ಲ, ಒಂದಾಗ್ಬಿಡ್ತಾರಲ್ಲ, ನಮ್ಮ ಮತ ಬ್ಯಾಂಕ್ಗೆ ಪೆಟ್ಟು ಬೀಳುತ್ತಲ್ಲ ಅನ್ನೋಂಥ ಉದ್ದೇಶದಿಂದ ಇವರು ಇಂಥ ಮಾತುಗಳನ್ನು ಆಡ್ತಾರೆ. ಇನ್ನು ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಗಂಗೆ ಕಲುಷಿತಳೆ. ಏನಪ್ಪ ಇದು ವಿಷಯ ಅಂತ ಹೇಳಿದ್ರೆ, ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನು ಮಾಡಿತ್ತು. ಇದಕ್ಕೆ ಕಾರಣ ಆಗಿದ್ದೇನು ಅಂತೇಳಿದ್ರೆ, ಕುಂಭಮೇಳಕ್ಕೂ ಮುಂಚೆ ಡಿಸೆಂಬರಲ್ಲಿ ಒಂದು NGO ಅಂದರೆ ನಾನ್ ಗೌರ್ನಮೆಂಟ್ ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ, ಅವ್ರು ಕೊಟ್ಟಂಥ ಒಂದು ದೂರನ್ನು ಆಧರಿಸಿ ಒಂದು ರಿಪೋರ್ಟನ್ನು ಮಾಡ್ತಾರೆ. ಅದರಲ್ಲಿ ಒಂದು ಭಯಾನಕವಾದಂತಹ ಅಂಶಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದರೆ ಗಂಗೆಯಲ್ಲಿ ಮಲದ ಅಂಶ ಜಾಸ್ತಿಯಾಗಿದ್ದು, ಮಲದ ಬ್ಯಾಕ್ಟೀರಿಯಾಗಳು, ಮಲದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಅಂಶ ಯಥೇಚ್ಛವಾಗಿರೋದ್ರಿಂದ ಇದು ಸ್ನಾನಕ್ಕೆ ಮಾತ್ರ ಅಲ್ಲ, ಆಚಮನಕ್ಕೆ ಮಾತ್ರ ಅಲ್ಲ, ಮನುಷ್ಯ ಇದರಲ್ಲಿ ಸ್ನಾನ ಮಾಡೋಕ್ಕೆ ಯೋಗ್ಯ ಇಲ್ಲ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ವಿಪಕ್ಷಗಳು ಹರಿಹಾಯ್ತಾ ಇರ್ತಕ್ಕಂಥದ್ದು. ಅಂದರೆ ಇವರೆಲ್ಲರ ಉದ್ದೇಶ ಏನು ಅಂತೇಳಿದ್ರೆ, ಕುಂಭಮೇಳಕ್ಕೆ ಬರುವಂಥ ಹಿಂದೂಗಳನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ. ಹೇಗಾದರೂ ಮಾಡಿ ಭಾಜಪವನ್ನು ನಿಂದನೆ ಮಾಡಬೇಕು ಅನ್ನೋಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಈ ಥರದ್ದು ಯಾವುದಾದ್ರೂ ಒಂದು ವಿಷಯಗಳನ್ನು ಹೇಳ್ಕೊಂಬರ್ತಾರೆ. ಆದರೆ ವಾಸ್ತವಾಂಶದಲ್ಲಿ ಗಂಗೆ ಕಲುಷಿತವಾಗಿದೆಯಾ? ತ್ರಿವೇಣಿ ಸಂಗಮದಲ್ಲಿರ್ತಕ್ಕಂತಹ ಗಂಗಾ ಯಮುನಾ ಸರಸ್ವತಿಯ ಸಂಗಮದಲ್ಲಿರ್ತಕ್ಕಂಥ ಸಂಗಮನೋಸ್ ಘಾಟಲ್ಲಿ ಏನಿದೆ, ಅರೇಲಿ ಘಾಟ್ ಏನಿದೆ, ಇನ್ನೂ ಹಲವು ಘಾಟ್ಗಳೇನಿದೆ, ಇಲ್ಲಿರ್ತಕ್ಕಂತಹ ನೀರು ಸ್ನಾನ ಮಾಡಲು ಯೋಗ್ಯವಿಲ್ವಾ ಅಂತ ಹೇಳುವಂಥ ವಿಷಯನ ನಾವಿವತ್ತು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ನಾವು ಈ ವಿಷಯಕ್ಕೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋವಂಥದ್ದು ತೀರಮಾನ ಅವಶ್ಯಕ. ಗಂಗೆಯನ್ನು ನಾವು ಕೇವಲ ನದಿಯಾಗಿ ಕಾಣೋದಿಲ್ಲ, ಗಂಗೆಯನ್ನು ಮಾತೆ ಅಂತ ಕಾಣ್ತೀವಿ. ಅಂದರೆ ತಾಯಿ ಸ್ಥಾನದಲ್ಲಿಟ್ಟು ಪೂಜ್ಯನೀಯ ಭಾವನೆಯಿಂದ ನೋಡ್ತೀವಿ. ಹಾಗಾಗಿ ಗಂಗೆಗೆ ಒಂದು ನೈಸರ್ಗಿಕವಾದಂತಹ ಶಕ್ತಿ ಇದೆ. ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಫೇಸ್ ಅಂತ ಏನು ಕರೀತಾರೆ, ಅದು ತನ್ನನ್ನು ತಾನು ಶುದ್ಧೀಕರಣ ಮಾಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ pH ವ್ಯಾಲ್ಯೂ ಅನ್ನೋದು ಏನಿರುತ್ತೆ 8.4 ಇಂದ 8.6 ನಡುವೆ ಇದ್ದರೆ ಅಂದರೆ ಇದು ಕ್ಷಾರತೆ ಅಂತ ಹೇಳ್ತಾರೆ. ಕ್ಷಾರತೆ ಮತ್ತು ಆಮ್ಲೀಯತೆ ಎರಡು ಬರುತ್ತೆ. ಆಮ್ಲೀಯತೆ ಅಂತಂದರೆ ಇವಾಗ ವೈಜ್ಞಾನಿಕ ಹಿನ್ನೆಲೆ ಹೇಗೆ ಅಂತ ನಾನು ನಿಮಗೆ ವಿವರಣೆ ಮಾಡ್ತೀನಿ. ಇವಾಗ ಒಂದು ಆಮ್ಲೀಯತೆ ಅಂತ ಹೇಳಿದ್ರೆ pH 2 ಇಂದ ಹಿಡಿದು pH 7ನ ಮಟ್ಟ. ಅಂದರೆ ಇವಾಗ ನಾವು ಒಂದು ಶುದ್ಧವಾದ ನೀರಿನಲ್ಲಿ pH ಪೇಪರ್ ಅಥವಾ ಲಿಕ್ವಿಡನ್ನು ಅದ್ದಿದಾಗ ಅದು 7ಗೆ ಟರ್ನ್ ಆಯಿತು ಅಂದರೆ ಅದು ಶುದ್ಧವಾದ ನೀರು. ಅದರಲ್ಲಿ ಆಮ್ಲೀಯತೆಯೂ ಇಲ್ಲ, ಕ್ಷಾರತೆಯೂ ಇಲ್ಲ. ಅಂದರೆ ಅಸಿಡಿಟಿನೂ ಇಲ್ಲ, ಆಲ್ಕಲೈನೂ ಇಲ್ಲ. ಆ್ಯಸಿಡ್ ಮತ್ತು ಆಲ್ಕಲೈನ್ ಇವೆರಡರ ಒಂದು ನ್ಯೂಟ್ರಲ್ ಏನು ಬರುತ್ತೆ 7, ಇದು ಬಂದುಬಿಟ್ಟು ಶುದ್ಧವಾದ ನೀರು ಅಂತ ಪರಿಗಣನೆಗೆ ತಗೊಳುತ್ತೆ. ಆದರೆ ಗಂಗೆಯಲ್ಲಿ ಇವತ್ತು 8.2 ರಿಂದ 8.6 ಇರ್ತಕ್ಕಂಥದ್ದು ಕ್ಷಾರತೆ. ಇದು ಬೇಸ್. ಅಂದರೆ ಇದರಿಂದ ಹೊರಗಡೆ ಹೋದರೆ ಅಂದರೆ 9, 9.5, 10, 14ವರೆಗೂ pH ವ್ಯಾಲ್ಯೂ ಹೋಗುತ್ತೆ. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ಸ್ ಅಂತಂದರೆ ಈ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ಸ್ನ ತೆಗೆದುಬಿಡಿ ಬೇಡ. ಈ pH ವ್ಯಾಲ್ಯೂ ಇವಾಗ ಸೇಫಲ್ಲಿದೆ. ಹಾಗಾಗಿ ಇದು ಸ್ನಾನಕ್ಕೆ ಮಾತ್ರವಲ್ಲ, ಆಚಮನಕ್ಕೆ ಮಾತ್ರವಲ್ಲ, ಕುಡಿಲಿಕ್ಕೂ ಯೋಗ್ಯವಾಗಿದೆ ಅನ್ನುವಂಥ ವಿಷಯ ಇವಾಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಇವಾಗ ಈ ಆಪಾದನೆಗಳು ಏನು ಬಂದಿದೆ, ಗಂಗೆಯಲ್ಲಿ ಇವಾಗ ಮಲದ ಬ್ಯಾಕ್ಟೀರಿಯಾಗಳು ಅಂದರೆ ಲ್ಯಾಕ್ಟಿಕ್ಸು, ಕಾರ್ಬಲಿಕ್ ಆ್ಯಸಿಡು ಇವೆಲ್ಲ ಇದ್ದಾವೆ ಅಂತ ಹೇಳುವಂಥ ಅಂಶ ಬೆಳಕಿಗೆ ಬಂದಿರೋದು. ಅಂದರೆ ಹೇಗೆ ಅಂತ ಹೇಳಿದ್ರೆ, ಇದು ಈಗ ಶುದ್ಧವಾದ ನೀರಿರುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಮಲದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಸೇರಿಕೊಂಡ್ರೆ
ಅವು ತಮ್ಮ ಪಚನ ಕ್ರಿಯೆಯನ್ನು ಮಾಡಿದಾಗ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ಸ್ ಮತ್ತು ಕಾರ್ಬಾಲಿಕ್ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡ್ತವೆ. ಇದರಿಂದ ಏನಾಗುತ್ತೆ, ನೀರಿನ ಆ್ಯಸಿಡ್ ಪ್ರಮಾಣ ಜಾಸ್ತಿ ಆಗುತ್ತೆ. ಆ್ಯಸಿಡ್ ಆದಾಗ ನಮಗೆ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಇದಾಗ್ತಕ್ಕಂಥದ್ದು, ಸ್ಕಿನ್ ಡಿಸಾರ್ಡರ್ ಬರ್ತಕ್ಕಂಥದ್ದು, ಡೆಲೇರಿಯಾ ಅಂದರೆ ಆಮ್ಶಂಕಿ ಭೇದಿ ಆಗ್ತಕ್ಕಂಥದ್ದು, ಈ ಥರ ವಾಮಿಟಿಂಗ್ ಸೆನ್ಸೇಷನ್ ಬರ್ತಕ್ಕಂಥದ್ದು, ಇದೆಲ್ಲ ಬಾಯಿಗಳಲ್ಲಿ ಹುಣ್ಣಾಗ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಬರುತ್ತೆ. ಆದರೆ ಇವತ್ತು ಗಂಗೆಯ ಒಂದು pH ಮಟ್ಟ 8.2ರಿಂದ 8.6ರವರೆಗೆ ಇರ್ತಕ್ಕಂಥದ್ದು. ಇದನ್ನು ಬ್ಯಾಕ್ಟೀರಿಯಾ ಫೇಸ್ ಅಂತ ಕರೀತಾರೆ. ಅಂದರೆ ಇದರಲ್ಲಿ ಯಾವುದೇ ಒಂದು ಹಾನಿಕಾರಕವಾದಂಥ ಬ್ಯಾಕ್ಟೀರಿಯಾ ಬಂದರೆ ಸತ್ತೋಗುತ್ತೆ, ಅದು ಬದುಕೋದಿಲ್ಲ. ಇದನ್ನು ನಾನು ಯಾವುದೇ ಆಧಾರವನ್ನು ಇಟ್ಕೊಳ್ಳದೆ ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಈ ಒಂದು ವರದಿ ಬಹಿರಂಗ ಆಯಿತು ಗಂಗೆ ಕಲುಷಿತ ಆಗಿದೆ ಅಂತ, ಇದಕ್ಕೂ ಮುಂಚೆ ಕುಂಭಮೇಳ ನಡೆಯೋದಕ್ಕೂ ಮುಂಚೆ ಅಜಯ್ ಕುಮಾರ್ ಸೋನ್ಕರ್ ಅಂತ ಒಬ್ಬರು ವಿಜ್ಞಾನಿಗಳಿದ್ದಾರೆ. ಇವರು ಪದ್ಮಶ್ರೀ ಪುರಸ್ಕೃತರು. ಇವರು ಸುಮ್ಮನೆ ಅಲ್ಲ, ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟ ವರದಿಯನ್ನು ಆಧರಿಸಿ ಅವ್ರಿಗೊಂಥರ ಶಾಕ್ ಆಗುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅರೇಲಿ ಘಾಟ್ ಮತ್ತು ಸಂಗಮ ಮತ್ತು ಇನ್ನೂ ಉಳಿದಂಥ ಸ್ನಾನಘಟ್ಟಗಳೇನಿದೆ ಅಲ್ಲಿ ಕೂಡ ಎಷ್ಟು ಜನನಿಬಿಡ ಪ್ರದೇಶ ಜಾಸ್ತಿ ಇದೆ, ಅಲ್ಲಿ ಹೋಗಿ ನೀರಿನ ಒಂದು ಮಾದರಿಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವ್ರ ಲ್ಯಾಬಲ್ಲಿ ಚೆಕ್ ಮಾಡಿರ್ತಕ್ಕಂಥದ್ದು ಈಗ ಪುನಃ 3-4 ದಿನಗಳ ಹಿಂದೆ. ಹಾಗಾಗಿ ಇವಾಗ ಯೋಗಿ ಆದಿತ್ಯನಾಥ್ ಅವರು ಅಸೆಂಬ್ಲಿಯಲ್ಲೇ, ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲೇ ಸ್ಪಷ್ಟಪಡಿಸಿದ್ದಾರೆ, ಗಂಗೆ ಆಚಮನಕ್ಕೆ ಮಾತ್ರ ಅಲ್ಲ, ಸ್ನಾನಕ್ಕೆ ಮಾತ್ರ ಅಲ್ಲ, ಕುಡಿಲಿಕ್ಕೂ ಯೋಗ್ಯವಾಗಿದೆ ಅಂತ ಹೇಳುವಂಥ ವಿಷಯ ಇವಾಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವರು ಜನವರಿಯ ತಿಂಗಳಲ್ಲಿ ಅಂದರೆ ಕುಂಭಮೇಳ ಶುರುವಾಗೋದಕ್ಕೂ ಮೊದಲು ಗಂಗೆಯ ಒಂದು ಪರಿಶುದ್ಧತೆಯನ್ನು, ತ್ರಿವೇಣಿ ಸಂಗಮದಲ್ಲಿ ಇರತಕ್ಕಂತಹ ಎಲ್ಲ ಘಾಟ್ಗಳಲ್ಲಿನ ನೀರಿನ ಮಾದರಿಯನ್ನು ತೆಗೆದುಕೊಂಡು ಅದರ ಶುದ್ಧೀಕರಣವನ್ನು ಪ್ರಮಾಣೀಕೃತ ಮಾಡಿದರು. ಈಗ ಯಾವಾಗ ಈ ಆಪಾದನೆ ಬಂತೋ, ಈಗ ಪುನಃ ಮಾಡಿದ್ದಲ್ಲದೆ ಇವರು ಇವಾಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಜಯ್ ಕುಮಾರ್ ಸೋನ್ಕರ್ ಅವರು, ಗಂಗೆಗೆ ನೈಸರ್ಗಿಕವಾಗಿ ಈ ಥರದ್ದೊಂದು ಶಕ್ತಿ ಇರ್ತಕ್ಕಂಥದ್ದು. ಆ ಬ್ಯಾಕ್ಟೀರಿಯಾ ಫೇಸ್ ಅಂತ ಏನು ಹೇಳಿದ್ವಿ, ಇವು ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೊಂದುಬಿಡುತ್ತೆ, ಅಂದರೆ ಸತ್ತೋಗ್ತವೆ. ಆ ಒಂದು ಕ್ಷಾರತೆ ಏನಿದೆ ಆಲ್ಕಲೈನಲ್ಲಿ ಅವೆಲ್ಲ ಸತ್ತೋಗುತ್ತೆ. ಅದನ್ನು ನೋಡಿ ನಾನು ಆಶ್ಚರ್ಯಚಕಿತನಾಗಿದ್ದೀನಿ. ಮೈಕ್ರೋಸ್ಕೋಪ್ ಮುಖಾಂತರ ನೋಡುವಾಗ ಗಂಗೆಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು 99% ಡೆಡ್ ಆಗಿದ್ದಾವೆ. ಇದಕ್ಕೆ ನಾನು ಯಾರಿಗೆ ಬೇಕಾದ್ರೂ ಸವಾಲನ್ನು ಎಸಿತೀನಿ, ಬಂದು ಪ್ರಮಾಣೀಕರಣ ಅಂದರೆ ಅದನ್ನು ನೀವು ಇದು ಮಾಡ್ಬೋದು, ಟೆಸ್ಟ್ ಮಾಡ್ಬೋದು, ಪರೀಕ್ಷೆ ಮಾಡಿ ಇದು ಮಾಡ್ಬೋದು ಅಂತ. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಗಂಗೆಯಲ್ಲಿ ನೀರಿನ ಉಷ್ಣತೆಯ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಈ ನೀರನ್ನು ಅವರು ಕಾಪಿಟ್ಟು ಅಂದರೆ ಕಾಯ್ದಿಟ್ಟು 14 ಗಂಟೆಗಳಾದ ನಂತರ ಅದನ್ನು ಒಂದು ಸರಿಯಾದ ಉಷ್ಣತೆಯಲ್ಲಿ ಇಟ್ಟು ಕೂಡ ಇದನ್ನು ಚೆಕ್ ಮಾಡಿರುವಾಗ ಯಾವುದೇ ವಿಧವಾದಂಥ ಬ್ಯಾಕ್ಟೀರಿಯಾಗಳು ಕಂಡು ಬಂದಿಲ್ಲ. ಹೀಗಾಗಿ ನೀವೆಲ್ಲರೂ ಸುಮ್ಮನೆ ಯಾರು ಆಪಾದನೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥ ವಿಷಯವನ್ನು ಹೇಳಿರ್ತಕ್ಕಂಥದ್ದು. ಇವರು ಹೇಳಿ ಕೇಳಿ ವಿಜ್ಞಾನಿಗಳಾಗಿರೋದ್ರಿಂದ ಈಗಾಗಲೇ ನಮಗೆ ಬರ್ತಾ ಇರತಕ್ಕಂಥ ಅಂಕಿಅಂಶಗಳ ಪ್ರಕಾರ ಸರಿಸುಮಾರು 57ರಿಂದ 58 ಕೋಟಿ ಜನ ಇವತ್ತಿನವರೆಗೆ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಹೋಗಿರ್ತಕ್ಕಂಥದ್ದು. ದೇಶದಾದ್ಯಂತ ಪ್ರಸರಣ ಆಗಿದ್ದಾರೆ. ಆದರೆ ಇವರೆಲ್ಲರೂ ಮಾಡ್ತಾ ಇರೋವಂಥ ಆಪಾದನೆಯನ್ನು ನೋಡಿದ್ರೆ ಇಷ್ಟೊತ್ತಿಗಾಗಲೇ ಯಾವುದೇ ಆಸ್ಪತ್ರೆಗಳಲ್ಲಿ ಬೆಡ್ಗಳೇ ಖಾಲಿ ಇರಬಾರ್ದಾಗಿತ್ತು. ಎಲ್ಲರಿಗೂ ಸ್ಕಿನ್ ಡಿಸಾರ್ಡರ್ಸ್ ಬಂದು ಆಮ್ಶಂಕೆ ಭೇದಿಯಾಗಿ ಎಲ್ಲರೂ ಪೇಷಂಟ್ಗಳಾಗಬೇಕಾಗಿತ್ತು. ಆದರೆ ಯಾವುದೇ ಒಂದು ಪ್ರಕರಣಗಳು ಇಲ್ಲಿವರೆಗೂ ಬೆಳಕಿಗೆ ಬಂದಿಲ್ಲ. ಹಾಗಾಗಿ ಗಂಗಾ ಮಾತೆ ಪರಿಶುದ್ಧವಾಗೇ ಇದ್ದಾಳೆ. ನಮ್ಮ ಗಂಗಾ ಮಾತೆ ಯಾವಾಗೂ ಪರಿಶುದ್ಧವಾಗೇ ಇರ್ತಾರೆ. ಆದರೆ ಇಂತಹ ಒಂದು ಹಿಂದೂಗಳ ಒಂದು ಯಾವುದೇ ಒಂದು ಧಾರ್ಮಿಕ ಆಚರಣೆ ಇರ್ಬೋದು, ಹಬ್ಬಗಳಿರ್ಬೋದು, ಇದೆಲ್ಲ ಬಂದಾಗ ಹಿಂದೂಗಳಿಂದ ಮತವನ್ನು ಪಡ್ಕೊಟ್ಟಂತಹ ನಮ್ಮ ರಾಜಕಾರಣಿಗಳ ಬಾಯಿ ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತಾಡುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ನಮ್ಮೆಲ್ಲರ ಕಣ್ಣ ಮುಂದೆ ಇರತಕ್ಕಂಥದ್ದು. ಮಮತಾ ಬ್ಯಾನರ್ಜಿಯವ್ರು ಏನು ಹೇಳಿದ್ರು ಸ್ವಾಮಿ, ಓ ಮಹಾಕುಂಭ ನಹಿ ಹೇ ಮೃತ್ಯು ಕೂಪು ಅಂತ ಹೇಳಿದ್ರು. ಅಂದರೆ ಮಹಾಕುಂಭ ಅಂತ ಹೇಳ್ತಕ್ಕಂಥದ್ದು ಬರೀ ಕುಂಭಮೇಳ ಅಲ್ಲ, ಅದು ಮೃತ್ಯುವಿನ ಕೂಪ, ಅಲ್ಲೋದವ್ರು ಸತ್ತೋಗ್ಬಿಡ್ತಾರೆ ಅನ್ನೋ ಅಂಥ ಅರ್ಥದಲ್ಲಿ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇವ್ರಿಗೆಲ್ರಿಗೂ ತಡ್ಕೊಳಕ್ಕಾಗ್ತಾಯಿಲ್ಲ, ಮೈಗೆ ಆಗ್ತಾ ಇರೋಂಥ ಇಚ್ಚಿಂಗನ್ನ ತಡ್ಕೊಳಕ್ಕಾಗ್ತಾಯಿಲ್ಲ ಇವ್ರಿಗೆ.
ಮೈಯೆಲ್ಲ ಭಗ ಭಗ ಅಂತ ಉರಿತಾ ಇದೆ. ಯಾಕೆಂದರೆ ಹಿಂದೂಗಳು ಇಷ್ಟು ಬೃಹತ್ತಾದಂಥ ಧಾರ್ಮಿಕ ಸಮ್ಮೇಳನ ನಡೆದು ಜಾಗೃತಿ ಆಗ್ಬಿಟ್ರಲ್ಲ, ಹೇಳಿದ್ದಿನ ಸಾಧನೆ ಮಾಡ್ಕೊಂಡ್ಬಿಡ್ತಾರಲ್ಲ, ಒಂದಾಗ್ಬಿಡ್ತಾರಲ್ಲ, ನಮ್ಮ ಮತ ಬ್ಯಾಂಕ್ಗೆ ಪೆಟ್ಟು ಬೀಳುತ್ತಲ್ಲ ಅನ್ನೋಂಥ ಉದ್ದೇಶದಿಂದ ಇವರು ಇಂಥ ಮಾತುಗಳನ್ನು ಆಡ್ತಾರೆ. ಇನ್ನು ನಾವು ಇಲ್ಲೊಂದು ವಿಷಯ ನೋಡಬೇಕಾಗಿದೆ. ಹಲವಾರು ಗಣ್ಯರು ಹೋಗಿ ಬಂದಿದ್ದಾರೆ, ಅವ್ರದ್ದೆಲ್ಲ ಲೆಕ್ಕ ಇಲ್ಲ ಬಿಡಿ. ಆದರೆ ಇವತ್ತು ಕರ್ನಾಟಕದ ಮಟ್ಟಿಗೆ ತುಂಬ ಪ್ರಚಲಿತದಲ್ಲಿರುವಂಥ ಒಬ್ಬ ಧೀಮಂತ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪರಿವಾರ ಸಮೇತರಾಗಿ ಹೋಗ್ಬಿಟ್ಟು ಬಂದರು. ಅವ್ರಿಗೇನು ಆಗಿಲ್ವಲ್ಲ, ಅವ್ರನ್ನ ಕೇಳಿದ್ರೆ ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿನ ಒಂದು ವ್ಯವಸ್ಥೆಗಳನ್ನು ನೋಡಿ ಅವರು ತುಂಬ ಖುಷಿಯಾಗಿದ್ದಾರೆ ಅನಿಸುತ್ತೆ. ಹಾಗಾಗಿ ಅವ್ರು ಏನು ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ ಅನ್ನೋಂಥ ಉತ್ತರ ಬರ್ತಾರೆ. ಹಂಗೇನಾದರೂ ಒಂದು ಇದು ಆಚಮನಕ್ಕೆ ಯೋಗ್ಯವಲ್ಲ, ಕುಡಿಲಿಕ್ಕೆ ಯೋಗ್ಯವಲ್ಲ, ಸ್ನಾನಕ್ಕೆ ಯೋಗ್ಯವಲ್ಲ ಅನ್ನೋದಾಗಿದ್ದರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಆರೋಗ್ಯದಲ್ಲಿ ವೈತವ್ಯ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ? ಇದನ್ನು ಮಲ್ಲಿಕಾರ್ಜುನ್ ಮುತ್ಯ ಅವರ ಮುಂದೆ ಒಂದು ಪ್ರಮಾಣೀಕರಿಸಿದಂಥ ಸಾಕ್ಷಿ ಇದು. ಇದನ್ನು ನೋಡ್ಕೋಬೇಕು ಮುತ್ಯ ಅವರು ಅಂತ ಹೇಳೋದು. ಲಾಲು ಪ್ರಸಾದ್ ಯಾದವ್ ಇವರು ಮೇವು ಹಗರಣದಲ್ಲಿ ಪೆರೋಲ್ ಮೇಲೆ ಆಚೆ ಇರ್ತಕ್ಕಂಥ ಮನುಷ್ಯ, ಆರೋಗ್ಯ ಸರಿ ಇಲ್ಲ ಅಂತೇಳಿ ಬಾಯಿ ಮುಚ್ಕೊಂಡು ಮನೇಲಿರಬೇಕು. ಆದರೆ ಅದನ್ನು ಬಿಟ್ಬಿಟ್ಟು ಈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಕೆಲಸಕ್ಕೆ ಬರದೇ ಇರೋದು ಕುಂಭಮೇಳ ಅಂತ ಹೇಳುವಂಥ ಅರ್ಥದಲ್ಲಿ ಈತ ಮಾತಾಡ್ತಾನೆ. ಇನ್ನು ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವ್ರೇನು ಹೇಳಿದರು, 1000 ಜನ ಸತ್ತೋಗ್ಬಿಟ್ರು, ಬಡತನ ದೂರ ಆಗುತ್ತಾ ಅಂತ ಹೇಳಿದರು. ಅಂದರೆ ಇವರೆಲ್ಲರೂ ಕೂಡ ಏಕಮೇವ ವಿಚಾರ ಏನು ಅಂತ ಹೇಳಿದ್ರೆ ಭಾಜಪವನ್ನು ಟೀಕಿಸುವ ಬರದಲ್ಲಿ ಹಿಂದೂಗಳ ಒಂದು ಧರ್ಮಶ್ರದ್ಧೆಗೆ ಆಘಾತವನ್ನು ಮಾಡೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ಇಂಥ ರಾಜಕಾರಣಿಗಳು ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ಅಂತ ತೊಗೊಂಬರ್ತಾರೆ, ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾರೆ, ಅವರ ಶ್ರದ್ಧೆಗೆ ಒಂದು ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾರೆ, ಇಂಥ ಎಲ್ಲ ರಾಜಕಾರಣಿಗಳಿಗೆ ನಾವು ಮುಂದಿನ ಚುನಾವಣೆಗಳಲ್ಲಿ ಹಿಂದೂ ಸಮಾಜ ದಿಟ್ಟವಾದ ಉತ್ತರವನ್ನು ಕೊಡೋದ್ರ ಮುಖಾಂತರ ಇವರ ಬಾಯಿಗಳಿಗೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರದೊಂದಿಗೆ ನಮ್ಮ ಗಂಗೆ ಮಾತೆ ಅಂದು ಪರಿಶುದ್ಧಳು, ಹಿಂದೂ ಪರಿಶುದ್ಧಳು, ಮುಂದೆಯೂ ಪರಿಶುದ್ಧಳಾಗಿಯೇ ಇರುತ್ತಾಳೆ ಅಂತ ಹೇಳುವಂತಹ ವಿಷಯದೊಂದಿಗೆ ಗಂಗಾ ಮಾತೆಯ ಚರಣಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ವಿಷಯವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.